ನಿನ್ನೆ ನಾವು ನೈಟ್ ಬರೋದು ಲೇಟ್ ಆಯಿತು. ಸೊ ಹಿಂಗಾಗಿ ಇಲ್ಲೇ ಒಂದು ಬೀಚ್ ಹತ್ರ ಒಂದು ಕೋರಲ್ ಹೋಮ್ ಸ್ಟೇ ಅಂತ ಐತಿ. ಸೊ ಹೋಮ್ ಸ್ಟೇ ಒಳಗೆ ಸ್ಟೇ ಮಾಡಿದ್ವಿ. ಇವಾಗ ಜಸ್ಟ್ ಹೋಮ್ ಸ್ಟೇಯಿಂದ ಅಲ್ಲಿ ಏನದು ಒಂದು ಗೇಟ್ ಕಾಣತ್ತೈತಲ್ಲ, ಸೊ ಅಲ್ಲೇ ಐತಿ ಬೀಚ್. ಹೋಮ್ ಸ್ಟೇಯಿಂದ ಬೀಚಿಗೆ ಬರೀ 200 ಮೀಟ್ರ್ ಅಷ್ಟೇ ಐತಿ. ಸೊ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ನೋಡ್ಕೊಂಡು ಮಾಡೀವಿ. ಇವಾಗ ಮಾರ್ನಿಂಗ್ ಬೀಚಿಗೆ ಸನ್ರೈಸ್ ನೋಡೋಕೆ ಹೊಂಟೀವಿ. ಸೊ ಬರೀ ಹೋಗೋಣಂತ. ಹಲೋ, ಇಲ್ಲೆಲ್ಲ ನಮ್ಮ ಲಡ್ಡು ಬಾಯ್ಸ್. ಹಾಯ್ ಹಾಯ್ ಹಾಯ್. ಬಂದು ರಾಕ್ ಬೀಚ್ ನೋಡ್ಕೊಂಡು ಇವಾಗ 8 ಗಂಟೆಗೆ ಐತಿ. ಟಿಫಿನಿಗೆ ಬಂದೀವಿ. ಹೆಂಗೈತಪ್ಪ ಟಿಫಿನ್? ಇಲ್ಲ, ತಮಿಳ್ನಾಡಲ್ಲಿ ತಮಿಳ್ದು ಸ್ಪೆಷಲ್ ತಿನ್ಬೇಕಂತೇಳಿ ನಾನು ಪೊಂಗಲ್ ಆರ್ಡರ್ ಮಾಡೀನಿ. ಮಸ್ತ್ ಐತಿ, ಚಟ್ನಿನೂ ಚೆನ್ನಾಗಿದೆ, ಇಷ್ಟ ಆಯಿತು. ತಮಿಳ್ನಾಡಾಗ ಪೊಂಗಲ್ ಸ್ಪೆಷಲ್? ಹಾಂ, ಇವ್ರದ ಸ್ಪೆಷಲ್ನ ಅದಕ್ಕೆ ಪೊಂಗಲ್ ಆರ್ಡರ್ ಮಾಡಿ. ಗುಡ್, ಚೆನ್ನಾಗಿತ್ತು. ನಾವೆಲ್ಲರೂ ಇಡ್ಲಿ ಸಾಂಬಾರ್ ಆಲ್ವೇಸ್
ಇಲ್ಲ ಆಕೆಗೆ ನಮ್ಮ ಉಡುಪಿ ಇಡ್ಲಿ ಸಾಂಬಾರು ಡಿಪ್ ಇರುತ್ತಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅದಿಲ್ಲ ಅದಕ್ಕೆ ಇಡ್ಲಿ ನೋಡು ಚಾರ್ಜ್ ಚೆನ್ನಾಗಿ ನಮಗೆ ಚಟ್ನಿ ಮತ್ತು ವಡಕರಿ ಮಸ್ತ್ ಐತಿ. ವಡಾಕರಿ ನಾನು ಫಸ್ಟ್ ಟೈಮ್ ಈ ವಡಾಕರಿ ಹೇಳಿದಾಗ ಗೊತ್ತಾಯ್ತು ಗೊತ್ತಿಲ್ಲ ವಡಾಕರಿ ಫಸ್ಟ್ ಟೈಮ್ ನಾನು ವಡಾಕರಿ ನೋಡಿದ್ದು ಸಚಿನ್ ಹೇಳಿದ್ಮೇಲೆ ಗೊತ್ತಾಯ್ತು ನಂಗೆ ಇಡ್ಲಿ ಸಾಂಬಾರು ಡಿಪ್ಸ್ ತಿನ್ನೋದಂದ್ರೆ ಭಾಳ ಸೇರ್ತೈತಿ ಬಟ್ ಇಲ್ಲಿ ಡಿಪ್ ಸಿಗಂಗಿಲ್ಲ ಹಂಗಾಗಿ ಇದು ತಿಂತೀನಿ. ಏನು ಆರ್ಡರ್ ಮಾಡಿದ್ರಿ? ಫರ್ಮೆಂಟೆಡ್ ರೈಸ್ ಅಂದ್ರೆ ತಂಗಳನ್ನ ಉತ್ತರ ಕರ್ನಾಟಕ ಭಾಷೆ ಹೇಳಬೇಕಂದ್ರೆ ತಂಗಳನ್ನ ಅಂದರೆ ವೆರಿ ಗುಡ್. ಇಲ್ಲಿ ಹ್ಯೂಮಿಡಿಟಿಗೆ ಚಲೋ ಇದೆ, ಅದನ್ನು ಟೇಸ್ಟ್ ಮಾಡೋದು. ಎಲ್ಲರದು ಆರ್ಡ್ರ್ ಬಂದೈತಿ, ಎಲ್ಲರೂ ತಿನ್ನತ್ತಾರ. ನಂದು ಏನು ರಾತ್ರಿ ಉಳಿದಿದ್ದ ಅನ್ನನ ಆರ್ಡ್ರ್ ಮಾಡಿದ್ರು ಬಂದಿಲ್ಲ. ಆ್ಯಕ್ಚುಲಿ ನಾವು ಯಾವ್ದಾರು ಪ್ಲೇಸ್ಗೆ ಹೋದ್ರೆ ಆ ಪ್ಲೇಸ್ ಒಳಗೆ ಏನು ಸ್ಪೆಷಲ್ ಅಲ್ಲಿ ನೇಟಿವಿಟಿ ಏನಿರುತ್ತೆ ಅದನ್ನು ತಿನ್ಬೇಕು ನಾವು ಆ್ಯಕ್ಚುಲಿ ಸಿಗಂಗಿಲ್ಲ ನಮ್ಗೆ ಬೆಂಗಳೂರಾಗ ಈಗ ಇಲ್ಲಿ ಪೊಂಗಲ್ ಸಿಗ್ತಿರ್ಬೇಕು ಏನು ಸ್ವಲ್ಪ ಡಿಫ್ರೆಂಟ್ ಟೈಪ್. ಓವರ್ನೈಟ್ ಫರ್ಮೆಂಟೆಡ್ ರೈಸ್ ಚಮಚ ಗಿಮ್ಚ ಏನೇನು ಹಾಕ್ತಿರ್ಬೇಕಿಲ್ಲ. ಟಿಫಿನ್ ಮುಗಿಸ್ಕೊಂಡ ಜಸ್ಟ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದಮೇಲೆ ಇನ್ನು 11:30 ತನಕ ಟೈಮ್ ಇತ್ತು ನಮಗೆ. 11:30ಗೆ ರೂಮ್ ಚೆಕ್ಔಟ್ ಇತ್ತು. ಸೊ ಇನ್ನೂ 3 ಅವರ್ ಟೈಮ್ ಇತ್ತು. ಹಾಗಾಗಿ ಅಲ್ಲೇ ಸಮೀಪ ಮಾರ್ಕೆಟ್ ಇತ್ತು, ನಾವು ಚೆಕ್ ಮಾಡಿದ್ವಿ. ನಾನು ಸಚಿನ್ ಮಾರ್ಕೆಟ್ ಸ್ವಲ್ಪ ಅಡ್ಡಾಡ್ಕೊಂಬಂದ್ರಾಯ್ತು, ಏನು ಸ್ಪೆಷಲ್ ಏನರ ಸಿಕ್ಕರೆ ತೊಗೊಂಬಂದ್ರಾಯ್ತು ಅಂಥೇಳಿ ಮಾರ್ಕೆಟಿಗೆ ನೋಡೋಕೆ ಬಂದಿದ್ವಿ. ಬಿಸಿಲು ಒಂದು ಭಾಳ ಇತ್ತು, ಹಿಂಗಾಗಿ ನಾವು ಅಲ್ಲಿ ಏನು ತೊಗೊಳಕ್ಕೆ ಅಡ್ಡಾಡೋಕೆ ಜಾಸ್ತಿ ಮನಸ್ಸು ಬರಲಿಲ್ಲ. ಹಿಂಗಾಗಿ ನಾವು ಐಸ್ ಆ್ಯಪಲ್ ಮಾತ್ರ ಕಡಿಮೆ ರೇಟಿಗೆ ಇತ್ತು ಅಲ್ಲಿ. ಹಿಂಗಾಗಿ ಐಸ್ ಆ್ಯಪಲ್ ಮತ್ತು ಎಳ್ನೀರು ಕುಡ್ದ ವಾಪಸ್ ನಾವು ಫೋಟೋ ಶೂಟಿಗೆ ಅಂಥೇಳಿ ಫ್ರೆಂಚ್ ಸ್ಟ್ರೀಟಿಗೆ ಬಂದೀವಿ. ಅಲ್ಲಿ ಜನ ಅಂದ್ರೆ ಜನ ಹೆಂಗಂದ್ರೆ ಸ್ಯಾಟರ್ಡೇ ಇತ್ತಲ್ಲ, ಹಿಂಗಾಗಿ ಎಲ್ಲರೂ ಎಲ್ಲೇ ಪಾಂಡಿಚೇರಿ ಒಳಗೆ ಎಷ್ಟು ಜನ ಅದಾರ ನೋಡಿ, ಎಲ್ಲರೂ ಫ್ರೆಂಚ್ ಸ್ಟ್ರೀಟ್ ಒಳಗೆ ಅದಾರನ್ನ ಅನಿಸ್ಬೇಕು, ಆ ರೇಂಜಿಗೆ ಅಲ್ಲಿ ಜನ ಇದ್ದರು. ಅಲ್ಲಿನೂ ಬಿಸಿಲು ಜಾಸ್ತಿ ಇತ್ತು, ಹಿಂಗಾಗಿ ವೇಟ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಹೋಗುವಷ್ಟು ನಮಗಲ್ಲಿ ಇನ್ನೂ ನಾವು ಬೆಂಗಳೂರಿಗೆ ಬೇರೆ ಹೋಗಬೇಕಾಗಿತ್ತು. ಹಿಂಗಾಗಿ ನಾವು ಜಸ್ಟ್ ನಾರ್ಮಲಾಗಿ ಒಂದೆರಡು ಫೋಟೋಸ್ ತಗೊಂಡು ವಾಪಸ್ ನಾವು ಜರ್ನಿ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಫ್ರೆಂಚ್ ಸ್ಟ್ರೀಟಿಂದ ನಾವು ಅಲ್ಲೇ ಸಮೀಪನ ಕಾರ್ ಪಾರ್ಕ್ ಮಾಡಿದ್ವಿ. ಹೋಗಿ ಕಾರ್ ತೆಗೆದು ವಾಪಸ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ ಟೈಮ್ ಇತ್ತು, ಹೀಗಾಗಿ ಕ್ಲೈಮೇಟು ಮಸ್ತ್ ಇತ್ತು, ರೋಡ್ನೂ ಚಲೋ ಇತ್ತು, ನಮಗೆಲ್ಲ ಲೊಕೇಶನ್ ಎಲ್ಲ ಮಸ್ತ್ ಅನ್ಸಾತಿತ್ತು. ಮತ್ತು ಸ್ವಲ್ಪ ಮಳೆ ಬರೋಂಗೂ ಆಗಿತ್ತು. ಒಂದು 5 ನಿಮಿಷ ಒಳಗೆ ಮಳೆನೂ ಸ್ಟಾರ್ಟ್ ಆಯಿತು. ಲೊಕೇಶನ್ ಮಾತ್ರ ಹೇಳಿ ಮಾಡಿಸಿದಂಗಿತ್ತು. ಮಸ್ತ್ ಮಜಾ ಮಾಡ್ಕೋತ ಬರಾಕತ್ತಿದ್ವಿ. ಲಡ್ಡುನೂ ಫುಲ್ ಆ್ಯಕ್ಟಿವ್ ಇದ್ದ, ಹಿಂಗಾಗಿ ಅವನ ಜೊತೆ ಸ್ವಲ್ಪ ಆಟ ಆಡ್ಕೋತ ಮ್ಯೂಸಿಕ್ ಕೇಳ್ಕೋತ ಫುಲ್ ರೇನ್ ಎಂಜಾಯ್ ಮಾಡ್ಕೋತ ಬರಾಕತ್ತಿದ್ವಿ. ಆವಾಗ ಎಲ್ಲರಿಗೂ ಟೀ ಕುಡಿಬೇಕು ಅನ್ಸಾತಿತ್ತು. ಸೊ ಅಲ್ಲೆಲ್ಲಿ ನಾವು ಸ್ಟಾಪ್ ಮಾಡೋ ಹಂಗಿರಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ಕೃಷ್ಣಗಿರಿ ತನಕ ಹೋಗಿ ಅಲ್ಲಿ ಹೋಗಿ ನಾವು ಟೀ ಕುಡಿಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲಿ ವಿ ಎಂಟರ್ಡ್ ಕೃಷ್ಣಗಿರಿಗೆ ಬಂದ್ವಿ. ಅಲ್ಲಿ ವ್ಯೂ ಮಾತ್ರ ಮಸ್ತ್ ಇತ್ತು. ಅಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ಬೆಟ್ಟದ ಅಪೋಸಿಟ್ ಒಂದು ಹೋಟೆಲ್ ಇತ್ತು, ಸರವಣ ಭವನ್ ಅಂಥೇಳಿ. ಕೃಷ್ಣಗಿರಿ ಎಂಟ್ರಿ ಆದ ಕೂಡಲೇ ಬೆಂಗಳೂರಿಗೆ ನಾವು ಏನು ರೋಡ್ ಐತಲ್ಲ, ಇದ್ರದ ಬ್ರ್ಯಾಂಚ್ಗಳು ಜಾಸ್ತಿ ಅಂದ್ರೆ ಜಾಸ್ತಿ ಇದ್ದು. ಲೈಕ್ 100 ಮೀಟರ್ 200 ಮೀಟ್ರಿಗೆಲ್ಲ ಒಂದೊಂದು ದೊಡ್ಡ ಬ್ರ್ಯಾಂಚ್ ಇದ್ದು ಇವರು. ಮತ್ತು ಟೀನೂ ಚಲೋ ಇತ್ತು, ಕಾಫಿನೂ ಚಲೋ ಇತ್ತು, ಆಮೇಲೆ ಸ್ನ್ಯಾಕ್ಸ್ನೂ ಚಲೋ ಇತ್ತು. ಹೀಗಾಗಿ ನಾವು ಇಲ್ಲೇ ಸ್ಟಾಪ್ ಮಾಡಿ ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ಕೋತ ಟೀನೂ ತೊಗೊಂಡು ಒಂದು 30 ಮಿನಿಟ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬೆಂಗಳೂರು ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮದು ಸಂಪೂರ್ಣ ಪಾಂಡಿಚೇರಿ ವಿಡಿಯೋ. ಈ ವಿಡಿಯೋ ಏನಾರು ನಿಮಗೆ ಲೈಕ್ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.